ಆಹಾಹಾ ನೀರು ಜುಳು ಜುಳು ಅಂತೈತೆ. ಎಷ್ಟೊತ್ತಿಗೆ ತಿನ್ನಬೇಕು ಅನ್ನಿಸ್ತೈತೆ. ನಾನಂತೂ ಆಹಾಹಾಹಾ ತಿಂದ್ಬಿಡ್ತೀನಿ. ಹ್ಞೂ. ಆಹಾಹಾ ಸ್ವರ್ಗ. ಟೇಸ್ಟ್ ಮಾಡ್ತೀನಿ. ಕೈಮಾ ವಡೆ ಪರ್ಫೆಕ್ಟಾಗಿದೆ, ಚೆನ್ನಾಗಿ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಇದ್ಕಿದ ಬೇಳೆ ಮಟನ್ ಕೈಮಾ ವಡೆ ಸಾರು ಮಾಡ್ತಾಯಿದ್ದೀನಿ. ನೋಡಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಾನು ಅರ್ಧ ಕೆ ಜಿ ಕೈಮಾ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಮುಕ್ಕಾಲು ಕೆ ಜಿ ಇದ್ಕಿದ ಬೇಳೆ ತೊಗೊಂಡಿದ್ದೀನಿ. ಹಾಗೆ ಒಂದು ಓಲ್ಡ್ ಫುಲ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ದಪ್ಪದು 2 ಈರುಳ್ಳಿ, ಇದರಲ್ಲಿ ಚಕ್ಕೆ, ಲವಂಗ, ಕಾಳು ಮೆಣಸಿದೆ, ಗಸಗಸೆ ಇದೆ, ಶುಂಠಿ, 2 ಟೊಮೊಟೊ, 1 ಮೊಟ್ಟೆ ಮತ್ತು 2 ಈರುಳ್ಳಿ ಒಗ್ಗರಣೆಗೆ, ಇದು ಕಡಲೆ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು, ಎಣ್ಣೆ, ನಮ್ಮನೇಲಿ ಮಾಡಿರೋದು ಸಾಂಬಾರು ಪುಡಿ. ಯಾರಾದರೂ ಬೇಕಿದ್ರೆ ಇಮೇಲ್ಗೆ ಮಟನ್ ಚಿಕನ್ ಮಸಾಲ ಪುಡಿಗಳೆಲ್ಲ ಸೇಲ್ ಮಾಡ್ತೀನಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇದಕ್ಕೆ ನಾನು ಪ್ರತಿಯೊಂದು ಐಟಮು ಕೂಡ ಹಾಕಿದ್ದೀನಿ, ಸ್ಪೈಸಸ್ ಕೂಡ ಹಾಕಿದ್ದೀನಿ. ನಾನು ಸ್ವಲ್ಪ 2 ಥರ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಎಲ್ಲ ಐಟಮ್ ತೊಗೊಂಡಿದ್ದೀನಿ. ನಾವೊಂದು ವಾಟ್ಸಪ್ ನಂಬರ್ ಕೂಡ ಹಾಕಿದ್ದೀವಿ. ಮೊನ್ನೆ ನಾನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾಯಿದು ಹಾಕಿದಾಗ ನನಗೆ ತುಂಬ ಕರೆಗಳು ಬಂತು. ತುಂಬ ಜನ ವಾಚ್ ಮಾಡಿದ್ರು, ಎಲ್ಲರೂ ನಮ್ಮ ವೀಕ್ಷಕರು. ನನಗೆ ತುಂಬ ಖುಷಿ ಆಯಿತು. ಈ ಥರ ಪ್ರೋತ್ಸಾಹ ಕೊಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದು ಬೀದಿ ನಾಯಿದು ನಾನು ವಿಡಿಯೋ ಮಾಡಿ ಹಾಕಿದ್ದು. ಆ 1 ಗಂಟೆಲೇ 4 ಮರಿಗಳು ಬಂದು ಅವ್ರು ಡೀಟೇಲ್ಸ್ ಕೊಟ್ಬಿಟ್ಟು ಅಡಾಪ್ಟ್ ಮಾಡಿಕೊಂಡ್ರು. ನನಗೆ ತುಂಬ ಖುಷಿ ಆಯಿತು. ಇನ್ನು 2 ನಾಯಿ ಮರಿ ಅವ್ರು ಕೊಡಲಿಲ್ಲ. ಅಲ್ಲಿ ಮನೆ ಹತ್ರ ಇದೆಯಲ್ಲ ಅವರೇ ಇಟ್ಕೊಂಡ್ರು. ಅಮ್ಮ ನಾವೇ ಇಟ್ಕೊತೀವಮ್ಮ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಆ ನಾಯಿಗಳಿಗೆ ಇನ್ನು 3 ನಾಯಿಗೆ ನೈಟು ನಾವೇ ಊಟ ಹಾಕ್ತಾಯಿದ್ದೀವಿ. ನಿಮ್ಮೆಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು. ನಾನು ಮಸಾಲೆ ಹುರ್ಕೊಳ್ಳೋಕ್ಕೆ ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಾಣಲಿ ಕಾಯ್ದಿದೆ. ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಜಾಸ್ತಿ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ. ಹಾಗೆ ನೋಡಿ ಶುಂಠಿ, ಒಂದು 50 ಗ್ರಾಮಷ್ಟು ಶುಂಠಿ ಇದೆ. ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ತಾಯಿದ್ದೀನಿ, 2 ಈರುಳ್ಳಿ. ಬೆಳ್ಳುಳ್ಳಿ ಸುಮಾರು ನಾನು 3 ಗೆಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ, ಜಾಸ್ತಿ ಕ್ವಾಂಟಿಟಿಲಿ. ನಿಮ್ಮ ಮನೆ ಅಳತೆಗೆ ನೀವು ಎಷ್ಟು ಬೇಕಷ್ಟು ನೋಡಿ ತೊಗೊಳ್ಳಿ. ನಾನು ಇವಾಗ ಸಾಂಬಾರು ಪುಡಿದು ಹೇಳಿದ್ನಲ್ಲ, ನಮ್ಮದು ಎಲ್ಲ ಥರನೂ ಮಸಾಲೆ ಮಿಕ್ಸ್ ಇದೆ. ನಾನು ಖಾರದ ಪುಡಿ ಹಾಕ್ತಾಯಿಲ್ಲ, ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ. ಅಂದರೆ ಖಾರ ಕರೆಕ್ಟಾಗಿದೆ. ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟು ಈ ಥರ ಹಸಿಮೆಣ್ಸಿನ್ಕಾಯಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಹೇಳ್ತಾರೆ ಗ್ಯಾಸ್ಟ್ರಿಕ್ಕು ಹಸಿಮೆಣ್ಸಿನ್ಕಾಯಿ ತಿಂದರೆ ಅಂತ. ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ರೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಆಗೋಲ್ಲ. ಹಸಿ ವಾಸನೆ ಹೋಗೋ ಥರ ಇದನ್ನೆಲ್ಲ ಮಸಾಲೆ ನೀಟಾಗಿ ಹುರ್ಕೋಬೇಕು ಕ್ಲೀನಾಗೆ. ಇದ್ದಾಗ ಅವರೆಕಾಯಿ ತಿನ್ಬಿಡಬೇಕು, ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದಂತೆ ಅವರೆಕಾಯಿ. ನೋಡಿ 2 ಟೊಮೊಟೊ, 1 ಹುಳಿ ಟೊಮೊಟೊ, 1 ಆಪಲ್ ಟೊಮೊಟೊ, ಮೀಡಿಯಮ್ ಸೈಜು, ತುಂಬ ದಪ್ಪದಲ್ಲ, ಹಾಕ್ಕೊತಾ ಇದ್ದೀನಿ. ಚಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಗಸಗಸೆ, ಒಂದು 4 ಕಾಳು ಮೆಣಸು, ಒಂದು 4-5 ಲವಂಗ ಇದೆ. ನಾನು ಸ್ಪೈಸಸ್ ಕೂಡ ಹಾಕಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಸ್ವಲ್ಪ ಸ್ಪೈಸಸ್ ಕೂಡ ಹಾಕ್ಕೊಂಡಿದ್ದೀನಿ. ಗಸಗಸೆ ತುಂಬ ಟೇಸ್ಟ್ ಕೊಡುತ್ತೆ, ಗಸಗಸೆ ಹಾಕ್ಕೋಬೇಕು. ಕೊತ್ತಂಬರಿ ಪುದೀನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಪುದೀನ ಕೂಡ ಫ್ರೈ ಮಾಡ್ಕೋಬೇಕು. ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಇದೆ. ನೋಡಿ ನಾನು ಸ್ವಲ್ಪ ಬಿಸಿನೀರು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಮಸಾಲೆ ಬೇಗ ಫ್ರೈ ಆಗುತ್ತೆ. ಇದು ಸ್ವಲ್ಪ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದರೆ ಶುಂಠಿ ಎಲ್ಲ ಚೆನ್ನಾಗಿರುತ್ತೆ. ಇದ್ಕಿದ ಕಾಳು ಬೇಗ ಬೆಂದೋಗ್ಬಿಡುತ್ತೆ, ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ 1 ಓಲ್ಡ್ ಫುಲ್ಲು ತೆಂಗಿನಕಾಯಿ ಇದೆ. ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಹಾಕ್ಕೊಳ್ಳಿ. ನಿಮ್ಮ ಮಸಾಲೆ ಸಾಂಬಾರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಆಫ್ ಮಾಡಿದ್ದೀನಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಆಮೇಲೆ ನಿಮಗೆ ಮಸಾಲೆ ಹಾಕುವಾಗ ತೋರಿಸ್ತೀನಿ. ನೋಡಿ ನಾನು
ಸ್ವಲ್ಪ ಹುರ್ಗಡ್ಲೆ ರುಬ್ಬಿಟ್ಕೊತೀನಿ. ನಾನು ಒಂದು ಬಟ್ಲಿಗೆ ತೆಗ್ದಿಟ್ಕೊತಾ ಇದ್ದೀನಿ. ಇದು ವಡೆಗೆ, ಕೈಮಾ ವಡೆಗೆ ಬೇಕು. ಕೈಮಾ ರುಬ್ಕೊಂಬಿಡ್ತೀನಿ. ಕೈಮಾ ಕಟ್ ಮಾಡಿ ಕೊಟ್ಟಿದ್ದಾರೆ, ಆದರೂ ಸ್ವಲ್ಪ ವಡೆ ಚೆನ್ನಾಗಿ ಬರಬೇಕಂತ ಇದನ್ನು ಸ್ವಲ್ಪ ರುಬ್ಕೋಬೇಕು. ರುಬ್ಕೊಂಡಿದ್ದೀನಿ, ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀನಿ. ಈಗ ಮಸಾಲೆ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊತೀನಿ. ಮಸಾಲೆ ರುಬ್ಬಾಗಿದೆ. ಅಕ್ಕಿದ ಬೇಳೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ, ಒಂದು 2 ಸ್ಪೂನು. ಹಾಗೆ ಒಂದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಹೀಗೆ ನೋಡಿ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಹಾಕೋಬೇಕಂತ ಏನಿಲ್ಲ, ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ, ನಿಮ್ಗೆ ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ. ನಾನು ನಾನ್ ವೆಜ್ ಏನು ಮಾಡಿದ್ರೂ ಮೆಂತ್ಯ ಸೊಪ್ಪು ಉಪಯೋಗಿಸ್ತೀನಿ. ಕೆಲವರು ಕಸ್ತೂರಿ ಮೆಂತ್ಯ ಉಪಯೋಗಿಸ್ತಾರೆ, ಕಸ್ತೂರಿ ಮೇಥಿ. ನಾನು ಹಸಿದೇ ಉಪಯೋಗಿಸ್ತಾ ಇದ್ದೀನಿ. ಒಂದು 3/4 kg ಅವರೆಕಾಳು ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋತೀನಿ. ಆವಾಗ ಹೆಂಗಿರುತ್ತೆ ಅಂದರೆ ಚೆನ್ನಾಗೆ ಫ್ರೈ ಆಗಿ ಹಸಿ ವಾಸನೆ ಬರಲ್ಲ. ಕೈಮಾ ಕಟ್ ಮಾಡುವಾಗ ಒಂದು 2 ಬೋನ್ ಬಂದಿತ್ತು, ಹಾಕ್ತಾಯಿದ್ದೀನಿ. ಅದರಲ್ಲಿರೋ ಟೇಸ್ಟು ಚೆನ್ನಾಗಾಗುತ್ತೆ ನೋಡಿ. ನಾನು ಮಧ್ಯೆ ಸ್ಲೋ ಫ್ಲೇಮಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಇದು ಚುಟು 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 ಅಂತ ಅನ್ನುವಾಗ ನೀರು ಮತ್ತು ಮಸಾಲೆ ಹಾಕಬೇಕು ನೋಡಿ. ಈಗ ಮಸಾಲೆ ರುಬ್ಕೊಂಡಿದ್ದ ಮಸಾಲೆನ ಕೈಮಾ ಮಾಡ್ಕೊಳ್ಳೋಕ್ಕೆ, ಕೈಮಾ ವಡೆ ಮಾಡ್ಕೊಳ್ಳೋಕ್ಕೆ ನಾನು ಸೇರಿಸ್ಕೊತೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ನಾನು ನೋಡ್ಕೊಂಡು ಬೇಕಾದರೆ ಸ್ವಲ್ಪ ಇಟ್ಕೊಂಡು ಸೇರಿಸ್ತೀನಿ. ಹಾಗೆ ಒಂದು ಮೊಟ್ಟೆ, ಯಾಕಂದರೆ ಯಾವುದೇ ರೀತಿ ಒಡ್ಕೋಬಾರ್ದು ಅಂತ ವಡೆಗಳು ಹಾಕೋದು ಸಾಂಬಾರಲ್ಲಿ. ನೋಡಿ ಚಾಪ್ ಮಾಡ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಚುರು ಚುರು ಚುಟು ಚುಟು ಅಂತ ಐತೆ. ನಾನು ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ನೋಡಿ, ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಹಸಿ ವಾಸನೆ ಹೋಗುತ್ತೆ ನೀರು ಸೇರಿಸಿದಾಗ. ಈ ಥರ ಆವೆಯಲ್ಲಿ ಹಸಿ ವಾಸನೆ ಹೋಗುತ್ತೆ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಆವೆ ಯಾವ ಥರ ಆಗ್ತಾಯಿದೆ ಅಂದರೆ, ಈ ಥರ 2-3 ನಿಮಿಷ ಹೋಗಬೇಕು. ಹೋದಾಗ ಹಸಿ ವಾಸನೆ ಬರಲ್ಲ. ತುಂಬ ಪ್ರೊಸೀಜರ್ ಆಯಿತು ಇದು. ಅದಕ್ಕೆ ಈಗ ನೋಡಿ ಮಸಾಲೆ ಸೇರಿಸ್ತಾ ಇದ್ದೀನಿ. ಹಾಗೆ ನೋಡಿ ಸೈಡಲ್ಲಿ ಬಿಸಿನೀರು ಇಟ್ಟಿದ್ನಲ್ಲ, ಅದನ್ನೇ ಎಲ್ಲ ತೊಳೆದು ಸೇರಿಸ್ಕೊತೀನಿ. ನೋಡಿ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಲೋ ಫ್ಲೇಮಲ್ಲಿಟ್ಟು ಕುದಿಸ್ತೀನಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕಾಳು ಪೂರ್ತಿ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಕೈಮಾ ವಡೆ ಹಾಕಿದ್ಮೇಲೆ, ಕೈಮಾ ಹಾಕಿದ್ಮೇಲೆ ಇದ್ಕಿದ ಬೇಳೆ ಸಾರು ಗಟ್ಟಿಯಾಗುತ್ತೆ ನೋಡಿ. ರುಚಿಗೆ ತಕ್ಕನಾಗೆ ಉಪ್ಪು ಹಾಕಬೇಕು. ಲೋ ಫ್ಲೇಮಲ್ಲಿಟ್ಟು ಕುದಿಸ್ತೀನಿ. ಕ್ಲೋಸ್ ಮಾಡಿ ಬೇಯಲಿ. ಅಷ್ಟರಲ್ಲಿ ನಾನು ವಡೆಗೆ ರೆಡಿ ಮಾಡ್ಕೊತೀನಿ. ಈಗ ನೋಡಿ ಹಾಕಿರೋದು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಎಲ್ಲ ಹಾಕ್ಕೊಂಡಿದ್ನಲ್ಲ, ಈರುಳ್ಳಿ, ಕಡಲೆ ಹಿಟ್ಟು ಎಲ್ಲ ನೋಡಿ. ಈಗ ನಾನು ಕೈಮಾ ಹಾಕ್ಕೊಂಡು ಕಲಿಸ್ಕೊತೀನಿ. ಸ್ವಲ್ಪ ಈ ಥರ ಚೆನ್ನಾಗೆ ಕಲಿಸ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡಿ ಮಸಾಲೆ ಎಲ್ಲ ಹಿಡಿಯೋ ಥರ ಕಲಿಸ್ಕೋಬೇಕು. ಈ ಥರ ಇಸ್ಕಿ ಕಲಿಸ್ಕೋಬೇಕು. ಹಾಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಸೇರಿಸ್ಕೊಬಿಡ್ತೀನಿ ಪೂರ್ತಿ. ನಾನು ಒಂದು 50 ಗ್ರಾಮ್ ಅಷ್ಟು ಕಡಲೆ ತೊಗೊಂಡಿದ್ದೆ. ವಡೆ ಹಾಕಕ್ಕೆ ಬರಬೇಕು, ಅದಕ್ಕೆ ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈಗ ವಡೆ ಹಾಕಕ್ಕೆ ತಟ್ಕೋಬೇಕು ನೋಡಿ. ಈ ಥರ ಸಾರು ಮಳ್ಳಿದೆ, ಈಗ ಕುದಿ ಹತ್ತಿದೆ. ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಸಾರು ತಕ್ಕೊಂಬಿಡ್ತೀನಿ. ಯಾರೂ ಕನ್ಫ್ಯೂಸ್ ಆಗಬೇಡಿ. ಸ್ವಲ್ಪ ಕೈಮಾ ಥರನೂ ಮಾಡ್ಕೊತೀನಿ. ಸ್ವಲ್ಪ ವಡೆ ಮಾಡಿಕೊಂಡು ಸ್ವಲ್ಪ ಕೈಮಾ ಮಾಡ್ಕೊತೀನಿ. ಹಿಂದ್ಗಡೆ ಸ್ಟವ್ ಮೇಲೆ ಇಟ್ಕೊತೀನಿ. ಇದು ಜಾಸ್ತಿ ಆಗಿದೆ ಅಂತ ನಾನು ಕೈಮಾ ಉಂಡೆನೂ ಮಾಡ್ಕೊತಾ ಇದ್ದೀನಿ.
ಕನ್ಫ್ಯೂಸ್ ಆಗಬೇಡಿ. ನೋಡಿ ಸ್ನೇಹಿತರೆ, ವಡೆ ಮಾಡೋಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ವಡೆ. ನೋಡಿ ಯಾವ ರೀತಿ ಉಬ್ಬುತ್ತಾ ಇದೆ. ಈಗ ನಾನು ಉಲ್ಟಾ ಮಾಡ್ಕೊತೀನಿ. ಬೇಗ ಆಗೋಗುತ್ತೆ, ತುಂಬ ಟೈಮ್ ಹಿಡಿಯಲ್ಲ. ನೋಡಿ ಹಾಕಿದ ತಕ್ಷಣ ವಡೆ ಟೈಪ್ ಮಾಡಿದೆ, ಉಬ್ಬಿಟ್ಟು ಬೋಂಡ ಥರ ಆಗೋಯ್ತು. ಅಯ್ಯೋ, ಬೋಂಡ ಅಂದ್ಬಿಟ್ರೆ ನೀನೇ ಬೋಂಡ ಥರ ಇದೆಯಾ ಅಂತ ಕಮೆಂಟ್ ಬಂದ್ಬಿಡುತ್ತೆ. ನೋಡಿ 1 ರೌಂಡ್ ಆಗಿದೆ. ಈಗ ನಾನು ತೆಗ್ದು ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಉಬ್ಬಿಟ್ಟಿದೆ. ವಡೆ ಥರ ಮಾಡಿದೆ ಬೋಂಡ ಥರ ಆಗಿಬಿಟ್ಟಿದೆ. ನಿಂತು ತುಂಬ ಟೈಮ್ ಹಿಡೀತು. ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. ನನಗೆ ಜಾಸ್ತಿ ಕಮೆಂಟ್ ಬರ್ತಾ ಇಲ್ಲ ವಡೆ ಹೇಗೆ ಬಂದಿದೆ ಅಂತ. ಸಾಂಬಾರ್ಗೆ ಹಾಕಿಲ್ಲ, ಹಾಗೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿ ಬಂದಿದೆ. ಸಾಂಬಾರು ಸಕ್ಕತ್ತಾಗಿ ಕುದೀತಾ ಇದೆ. ವಡೆ ಕೂಡ ಚೆನ್ನಾಗಿ ಬೇಯಿಸಿದ್ದೀನಿ. ಈಗ ನಾನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದ್ಕಿದ ಬೇಳೆ ಮೀಡಿಯಮ್ಮಾಗಿ ಬೆಂದಿದೆ. ಈ ಥರ ಆಗಿದೆ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇದು ಚೆನ್ನಾಗೆ ಮಸಾಲೆ ಹಿಡಿಬೇಕು. ನೋಡಿ ಸ್ನೇಹಿತರೆ, ಸರ್ವ್ ಮಾಡ್ತಾಯಿದ್ದೀನಿ. ಕಾಳು ತೀರ ನೈಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಬೇಯಿಸ್ಬೇಕು. ಅದಕ್ಕೆ ನಾನು ತುಂಬ ನಿಧಾನಕ್ಕೆ ಮಾಡಿದ್ದೀನಿ. ಮುದ್ದೆ ಇಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇದ್ಕಿದ ಬೇಳೆ ಮಟನ್ ಕೈಮಾ ವಡೆ ಸಾರು ಮಾಡಿ ತೋರಿಸಿದ್ದೀನಿ. ನೀವು ಮಾಡಿ ಒಂದ್ಸರಿ ಕಮೆಂಟ್ ಮಾಡಿ. ಯಾರಿಗಾದರೂ ಸಾಂಬಾರು ಪುಡಿ ಬೇಕಂದರೆ ನನ್ನ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ನಂಬರ್ ಇದೆ. ಧನ್ಯವಾದ. ಥ್ಯಾಂಕ್ ಯು. ಬಾಯ್ ಟಾಟಾ.